ಎಲ್ಲ ಡ್ರೈವರ್ ನೋಡಿ ಫ್ರೆಂಡ್ಸ್, ಹೇಳೋದೊಂದೇ CNG ಮತ್ತು ಏನಂದರೆ ನೋಡಿ, ಪೆಟ್ರೋಲ್ ಗಾಡಿ ಓಡಿಸೋರು ನಾವು ದಯವಿಟ್ಟು CNG ಮತ್ತು ಯಾವುದೇ ಪೆಟ್ರೋಲ್ ಕಾರಣಕ್ಕೂ ಪೆಟ್ರೋಲ್ ಪೆಟ್ರೋಲ್ ಸ್ಟಾಕ್ ಇಟ್ಕೊಂಡೇ ಇರಿ. ಒಂದೆರಡು ಸತಿ CNG ಹಾಕ್ಸಿದಾಗ ಅಟ್ಲೀಸ್ಟ್ ಒಂದು 200 ರೂಪಾಯಿಗಾದರೂ ಪೆಟ್ರೋಲ್ ಸದ್ಯಕ್ಕೆ ಓಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಸ್ಟಾರ್ಟಿಂಗು ಪೆಟ್ರೋಲ್ ಏನಾಗಿದೆ ಅಂದರೆ ನನ್ನ ಗಾಡಿ ಏನಾಗಿತ್ತು ಅಂದರೆ ಪೆಟ್ರೋಲ್ CNG ಇದೆ ಅಂತ ಓಡಿಸ್ತಾ ಇರ್ತೀವಿ. ಪೆಟ್ರೋಲ್ ಯಾವಾಗ ಹಾಕ್ಸ್ಕೊಂಡಿದ್ವಿ, ಫುಲ್ ಡೆಡ್ ಆದಾಗ ನಾವು ಮಾಡೋ ಕೆಲಸ ಅಂದರೆ ಸ್ಟಾರ್ಟ್ ಆಗಿಲ್ಲ ಅಂತ ಸ್ವಲ್ಪ ಗೊತ್ತಿರೋರು ಫಸ್ಟ್ ಹಾಕ್ಸ್ಕೊಂತಾರೆ. ಅದು ನಾವು ಅನ್ಸುತ್ತೆ ನಮಗೇನೋ ಪೆಟ್ರೋಲ್ ಇಲ್ಲ ಅಂತ ಹೇಳಿದ್ದು ಮತ್ತೋಗಿ ಹಂಗೆ ಸುಮಾರು ಒಂದು 20 ಸತಿ ಸ್ವಲ್ಪ ಹೊಡೆದಿದ್ದೆ. ಗಾಡಿ ಓಡಿಸಿದಾಗ ಹಂಗೆ ಗಾಡಿ ಓಡಿಸಿದಾಗ ಎಲ್ಲರೂ ನಿಲ್ಲಿಸಿದಾಗ ರನ್ನಿಂಗಲ್ಲಿ ಇದ್ದರೆ ತೊಂದರೆ ಇಲ್ಲ, ಪೆಟ್ರೋಲ್ ಖಾಲಿ ಆಗೋದು ರನ್ನಿಂಗಲ್ಲಿ ತೊಂದರೆ ಇಲ್ಲ. ಎಲ್ಲರೂ ನಿಲ್ಲಿಸಿದಾಗ ಒಂದು ಮೋಟ್ರ್ ಏನಾಗುತ್ತೆ ಅದು ಹೊರಟೋಗಿಲ್ಲ. ಅದು ಮೋಟ್ರ್ ಕೂಡ ಆಗೇನಾಗುತ್ತೆ, ಇದು ಹೊರಟೋದ್ರೆ 5 ವರ್ಷ ಆ ಟ್ಯಾಂಕಲ್ಲಿರೋ ಈ ಕಂಪ್ನಿಗೆ ಇಸ್ಕೊಂಡಿರೋದು 5 ವರ್ಷ ಮೋಟ್ರ್ ಹೊರಟೋದಾಗ ಹೆಚ್ಚಾಗಕ್ಕೆ 1,000-1,500 ಇಸ್ಕೊಳ್ತಾರೆ. ಅದರಿಂದ ನಾನು ಹೇಳೋದಂದರೆ ನನ್ನ ಅನುಭವ ನನಗೆ ಲಾಸ್ ಕಷ್ಟಪಟ್ಟು ದುಡಿತೀವಿ. ಪೆಟ್ರೋಲ್ ಇದ್ದರೆ ಗಾಡಿ CNG ಹಾಕ್ಸಿ, ಯಾವುದೋ ಯೋಚನೆಯಲ್ಲಿ ಪೆಟ್ರೋಲ್ CNG ಹಾಕ್ಸಿದ್ರೆ ಅಟ್ಲೀಸ್ಟ್ ಒಂದು 200 ಪೆಟ್ರೋಲ್ ಆದರೂ ನಮಗೆ ಟ್ಯಾಂಕ್ ಏನೋ ತೊಂದರೆ ಇಲ್ಲ. ಮಾಡಿದ್ರೆ ಕೈಲಾದ್ರೆ ಇನ್ನೂ ಜಾಸ್ತಿನೇ ಹಾಕ್ಸ್ಕೊಳ್ಳೋ ಮಾಡಿದೆ. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 200 ಆದರೂ ಹಾಕ್ಸ್ಕೊಂಡು ನೋಡ್ಕೊಳ್ಳಿ. ಪೆಟ್ರೋಲ್ ಅಂದರೆ ಮರಿಬೇಡಿ. ಆ ಗಾಡಿ ಆದರೂ ಅಷ್ಟೇ, ಇಲ್ಲ ಬೇರೆಯವ್ರ ಗಾಡಿ ತೊಗೊಂಡಿದ್ರು ಅಷ್ಟೇ. ಇದು ನಾನು ಬೇರೆಯವ್ರದ್ದು ಗಾಡಿ ನಾನು ಡೈಲಿ ಕೊಡ್ತೀನಿ ಅಂತ ಇಸ್ಕೊಂಡ್ರೆ ಅದು ಖರ್ಚು ಇಕ್ಕಿಸಿದಾಗ ಓನರು ಯಾವ ಥರ ಬೇಜಾರಾಗುತ್ತೆ ನೋಡ್ಕೊಳಕ್ಕಾಗಲ್ವ. ನನಗೆ ಬೇಜಾರಾಗುತ್ತೆ, ಏನಪ್ಪ ಡ್ರೈವರ್ ಆಗಿ ನಾನು ಅದಕ್ಕೆ ದಯವಿಟ್ಟು ಯಾರು ಈ ಥರ ಮಾಡಬೇಡಿ. CNG ಹಾಕಿದಾಗ ಪೆಟ್ರೋಲ್ ಕೂಡ ಅಟ್ಲೀಸ್ಟ್ ಒಂದು 200ಗಾದರೂ ಹಾಕ್ಸ್ಕೊಂಡು ಗಾಡಿ ಓಡಿಸ್ಕೊಳ್ಳಿ. ಇಲ್ಲಾಂದರೆ ನಾವೇನಾಗುತ್ತೆ, ಒಂದು ಸರ್ತಿ 200 ರೂಪಾಯಿ ನಾವು ಹಿಂದೆ ಹೊಡೆದ್ರೆ 5,000 ಇಲ್ಲ 5,000 ಟ್ಯಾಂಕ್ ಮಾತ್ರ ಆಗುತ್ತೆ. ಖರ್ಚು ಹಾಕ್ಸ್ಕೊಳ್ಳೋಕ್ಕೆ ಖರ್ಚು 1,000 6,000 ಗಂಟ ಖರ್ಚು ಬರುತ್ತೆ. ಅದನ್ನು ತಪ್ಪಿಸ್ಬೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ನೋಡಿ ಇದನ್ನು ಫಾಲೋ ಮಾಡಿ.